ಫ್ಯಾಟ್ ಲಾಸ್ ಮಾಡೋ ಟೈಮಲ್ಲಿ ಯಾವುದು ಬೆಟರ್? ಓಟ್ಸಾ, ಕುಚ್ಲಕ್ಕಿನ, ಬ್ರೌನ್ ರೈಸಾ, ರೆಡ್ ರೈಸಾ, ಚಪಾತಿನ, ರಾಗಿ ಮುದ್ದೆನ? ಫ್ಯಾಟ್ ಲಾಸ್ ಮಾಡಕ್ಕೆ ಇದು ಯಾವುದು ತಿನ್ನೋ ಅವಶ್ಯಕತೆ ಇಲ್ಲ. ನನ್ನ ಪೇಯ್ಡ್ ಕ್ಲೈಂಟ್ಸ್ಗೆ ಕೊಡೋ ಟಿಪ್ಸ್ನ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ದೋಸೆ ಜೊತೆ ನೀವು ಚಟ್ನಿ ಅಥವಾ ಆಲೂಗಡ್ಡೆ ಪಲ್ಯ ಮಾಡೋ ಬದಲು ಈ ಕ್ಯಾರೆಟ್ ಪಲ್ಯ, ಬೀಟ್ರೂಟ್ ಪಲ್ಯ, ಬೀನ್ಸ್ ಪಲ್ಯ, ಬೆಂಡೆಕಾಯಿ ಪಲ್ಯ, ಮತ್ತೊಂದು ಬೋನಸ್ ಅಂದ್ರೆ ಹಾಗಲಕಾಯಿ ಪಲ್ಯ. ಇದು ತಿಂದಾಗ ಏನಾಗುತ್ತೆ ಅಂತ ಅಂದ್ರೆ ನಿಮ್ಗೆ ಬ್ರೌನ್ ರೈಸ್, ರೆಡ್ ರೈಸ್ ಇಂದ ಹೈ ಫೈಬರ್ ಅನ್ನೋ ಬೆನಿಫಿಟ್ ನಿಮ್ಗೆ ಈ ತರಕಾರಿಯಿಂದ ಬರ್ತಾ ಇದೆ. ಆ ರೈಸ್ ದೋಸೆಯಲ್ಲಿ ಲೋ ಫೈಬರ್ ಇರೋದಕ್ಕೆ ಇದು ಬ್ಯಾಲೆನ್ಸ್ ಆಗ್ತಿದೆ. ಎಷ್ಟೊಂದ್ ಸತಿ ಬ್ರೌನ್ ರೈಸು, ರೆಡ್ ರೈಸು, ಓಟ್ಸ್ ಅಲ್ಲಿ ಇಲ್ದೇ ಇರೋಂತ ನ್ಯೂಟ್ರಿಯೆಂಟ್ಸ್ ಈ ದೋಸೆ ಮತ್ತು ಬೀನ್ಸ್ ಪಲ್ಯ, ಒಂದಷ್ಟು ಪಲ್ಯ ಹೇಳದ್ನಲ್ಲ ಅದ್ರೊಳಗೆ ಸಿಗುತ್ತೆ. ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀವಲ್ಲ, ಈಸಿ ಟು ಫಾಲೋ ಡಯಟ್ ನಾವು ಮಾಡ್ಕೊಡ್ತೀವಿ ಅಂದ್ರೆ ಇದೇನೆ. ಈ ರೀತಿ ಬ್ರೌನ್ ರೈಸು, ಓಟ್ಸ್ ತಿನ್ನೋದೆಲ್ಲ ನಿಮ್ಗೆ ಹಿಂಸೆ ಆಗುತ್ತೆ. 3 ತಿಂಗಳು ಫಾಲೋ ಮಾಡ್ಬೋದು, 6 ತಿಂಗಳು ಫಾಲೋ ಮಾಡ್ಬೋದು. ಲಾಂಗ್ ಟರ್ಮ್ ಅಲ್ಲಿ 10-15 ವರ್ಷ ಫಾಲೋ ಮಾಡಕ್ಕಾಗಲ್ಲ. ಸೊ ಅದೇ ಕಾರಣಕ್ಕೆ ಈ ರೀತಿ ಕಾಂಬಿನೇಷನ್ ಯೂಸ್ ಮಾಡೋದ್ರಿಂದ ಪಲ್ಯ ಮಾಡರೇಷನ್ ಅಲ್ಲಿ ಕನ್ಸ್ಯೂಮ್ ಮಾಡ್ತಿದ್ರಿ, ಬಟ್ ಮ್ಯಾಕ್ಸಿಮಮ್ ಪಾಸಿಬಲ್ ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಗೆ ಫ್ಯಾಟ್ ಲಾಸ್ ಆಗುತ್ತೆ. ಜೊತೆಗೆ ಡಯಟ್ ಯಾವತ್ತೂ ಕಷ್ಟ ಅನ್ಸಲ್ಲ. ಈವನ್ ನೀವು ರಿಲೇಟಿವ್ಸ್ಗೆ ಹೋಗ್ಲಿ, ಫಂಕ್ಷನ್ಗೆ ಹೋಗ್ಲಿ, ಈ ಚಾಯ್ಸಸ್ ಆಫ್ ಫುಡ್ ನಿಮ್ಗೆ ಯಾವಾಗ್ಲೂ ಇರುತ್ತೆ. ಸೊ ಡಯಟ್ ಹಿಂಸೆ ಅನ್ಸಲ್ಲ, ಈಸಿಯಾಗಿ ಫ್ಯಾಟ್ ಲಾಸ್ ಆಗ್ತೀರಾ. ಈ ಟಿಪ್ಸ್ ನಿಮ್ಗೆ ಹೆಲ್ಪ್ ಮಾಡಿದ್ರೆ ನಿಮ್ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಓಟ್ಸ್ ಅಥವಾ ಬ್ರೌನ್ ರೈಸ್ ತಿಂದು ನೀವು ಫ್ಯಾಟ್ ಲಾಸ್ ಆಗಿದ್ರೆ ಅದಾದ ನಂತರ ನಮ್ಮ ರುಟೀನ್ ಫುಡ್ಗೆ ನೀವು ಬರಲೇಬೇಕು. ಅವಾಗ ಮತ್ತೆ ಫ್ಯಾಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಾನ್ ಹೇಳೋ ಟಿಪ್ ಫಾಲೋ ಮಾಡೋದ್ರಿಂದ ನೀವು ಮನೆ ಊಟನೇ ತಿಂದು ಫಿಟ್ ಆಗ್ಬೋದು, ಮತ್ತೆ ವೆಯ್ಟ್ ರಿಬೌಂಡ್ ಆಗಲ್ಲ. ವೆಯ್ಟ್ ಲಾಸ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಕಳ್ಕೊಂಡಿರೋ ವೆಯ್ಟ್ ನ ಜೀವನ ಪರ್ಯಂತ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್.